ಆಡಳಿತ ಪಕ್ಷ ವಿರೋಧ ಪಕ್ಷಗಳು ರಾಜ್ಯದ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ದುರಾದೃಷ್ಟ ಕರ್ನಾಟಕ ರಾಜ್ಯದಲ್ಲಿ MLAಗಳನ್ನ ಖರೀದಿ ಮಾಡಂತ ವ್ಯವಸ್ಥೆ ಕರ್ನಾಟಕ ರಾಜ್ಯದಲ್ಲಿ ಮುಂದುವರೆದಿದೆ. ಏನ್ ಕಾಂಗ್ರೆಸ್ ಪಕ್ಷ ಬಹಳ ಧರ್ಮದ ಕೆಲಸ ಮಾಡ್ತಾ ಇದೆ, ರೈತರ ಪರ ಕೆಲಸ ಮಾಡ್ತಾ ಇದೆ ಅಂತ ಬಿಜೆಪಿಯವರು JDS ಅವರು ಹುಡುಕೊಂಡು ಕೊಟ್ಟಿಲ್ಲ, ಓಟನ್ನ ಕ್ರಾಸ್ ವೋಟಿಂಗ್ ಮಾಡಿಲ್ಲ. ಎಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೊರಗೆ ಬರಲಿ. ಇಷ್ಟು ಭ್ರಷ್ಟ ಹಿಂದೆ 17 ಜನ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು, ಆ MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಬಂದು ಸೇರ್ಕೊಂಡು ದುಡ್ಡು ತಗೊಂಡು ಚುನಾವಣೆಗೆ ನಿಂತು ಚುನಾವಣೆಗೆ ಗೆದ್ರು. ಅದಕ್ಕೋಸ್ಕರ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಹಾಳಾಗೋಯ್ತು. ತಾತ್ಕಾಲಿಕ ಯಶಸ್ಸದು. ಜನ ಒಪ್ಪಲ್ಲ ಅದನ್ನ, ಭ್ರಷ್ಟಾಚಾರವನ್ನ. ಅದೇ ಸ್ಥಿತಿ ಬರುವಂತ ದಿನ ಕಾಂಗ್ರೆಸ್ಸಿನ ಸರ್ಕಾರಕ್ಕೆ ಬರುತ್ತೆ. ಯಾರು ಕ್ರಾಸಿಂಗ್ ವೋಟ್ ಕಾಂಗ್ರೆಸ್ ಮಾಡಿದ್ರು ಇದ್ರ ತನಿಖೆ ರಾಜ್ಯದ ಮುಖ್ಯಮಂತ್ರಿಗೆ ಮಾಡ್ಲಿ. ಏನೂ ಗೊತ್ತಿಲ್ಲದಂಗೆ ಮೌನವಾಗಿದಾರಲ್ಲ, ಅವರಾಗ ಅವ್ರು ಓಟ್ ಕೊಟ್ರಂತೆ. ಪಾಪ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ನಂಬರ್ 1. ನಂಬರ್ 2, ಧರ್ಮಸ್ಥಳ ಮಂಜುನಾಥನ ಈ ದೇಶದ ಕೋಟಿ ಕೋಟಿ ಜನ ಭಕ್ತಿಯಿಂದ ಪೂಜೆ ಮಾಡಂತ ಜಾಗ. ದೇವಸ್ಥಾನನೂ ಅಂತದೇ, ಪವಿತ್ರವಾದ ಪುಣ್ಯಕ್ಷೇತ್ರನೂ ಅದು. ನಾನು ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜೇಂದ್ರಗೆ ಪ್ರಾರ್ಥನೆ ಮಾಡ್ತೇನೆ, ಧರ್ಮಸ್ಥಳದ ಧರ್ಮಸ್ಥಳದ ಮಂಜುನಾಥನ ಭಕ್ತಿನ ಊರಿಗೆ ಹಚ್ಚಬೇಡಿ. ಈಗಾಗಲೇ ಘೋಷಣೆ ಮಾಡಿದಿರಿ, ದಯವಿಟ್ಟು ತಕ್ಷಣ ವಾಪಸ್ ತಗೊಳ್ಳಿ. ಒಂದು ಘಟನೆ ಈ ಆಣೆ ಪ್ರಮಾಣದ ಬಗ್ಗೆ ಅದು ವಿಜೇಂದ್ರ ಅವ್ರು ಮಾಡ್ಲಿ, ನನ್ನ ಆಸೆ ಇದೆ. ಅವ್ರು ವಿಡ್ರಾ ಮಾಡ್ಕೋತಾರೆ, ನಂಬಿಕೆ ಇದೆ. ಈ ದೇವ್ರ ಮೇಲೆ ನಂಬಿಕೆ ನಡೆಯೋದು. ಶಿವಮೊಗ್ಗದಲ್ಲಿ ಒಂದು ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಯ್ತು. ಒಂದು ವಾರ್ಡ್ನಲ್ಲಿ ಒಬ್ಬ ಅಭ್ಯರ್ಥಿ ಒಂದ್ ಕಡೆಯಿಂದ ಎಲೆ ಜೊತೆಗೆ 5 ರೂಪಾಯಿ ನೋಟ್ ಇಟ್ಟು ಅಲ್ಲಿ ಸಿಗಂದೂರು ಚೌಡೇಶ್ವರಿಯ ಫೋಟೋ ಇಟ್ಕೊಂತ ದುಡ್ಡು ಕೊಟ್ಕೊಂಡ ಹೊರಟ. ಮಾರನೇ ದಿನ ಇನ್ನೊಬ್ಬ ಅಭ್ಯರ್ಥಿ ಬಂದ, ಅದೇ ಎಲೆ 10 ರೂಪಾಯಿ ನೋಟು ಮಾರಮ್ಮನ ಫೋಟೋ ಇಟ್ಟುಂಟ. ಏನಣ್ಣ, ನೆನ್ನೆ ನೋಡಿ ಸಿಗಂದೂರು ಚೌಡೇಶ್ವರಿಯ 5 ರೂಪಾಯಿ ಪ್ರಮಾಣ ಮಾಡಿ ತಗೊಂಡ್ಬಿಟ್ಟಿದೀವಿ, ಈಗ ನೋಡ್ರೆ 10 ರೂಪಾಯಿ ಕೊಡ್ತಾ ಇದ್ದೀನಿ ನೀನು ಮಾರಮ್ಮಂದು ಹೇಳ್ತೀಯ. ನೆನ್ನೆ ಅದಕ್ಕೋಸ್ಕರ 10 ರೂಪಾಯಿ ಕೊಡ್ತಿರೋದು, ಮಾರಮ್ಮನ ಹತ್ರ ನೆನ್ನೆ ತಗೊಂಡಿದ್ದು, ದಯವಿಟ್ಟು ಕ್ಷಮಿಸಮ್ಮ, ಶಾಪ ಕೊಡಬೇಡ. ಹಾಗಾಗಿ ನಾನು ದುಡ್ಡು ತಗೊಂಡಿದ್ದು ತಪ್ಪಾಗಿದೆ, ಕ್ಷಮಿಸಿ, ನಿನ್ಗೆ ನಮಗೆ 10 ರೂಪಾಯಿ ತಗೋತಿದ್ದೀವಿ, ಆಶೀರ್ವಾದ ಮಾಡೋಣ ಅಂದ್ರು. 10 ರೂಪಾಯಿನೇ ಗೆದ್ದ. ಭಕ್ತಿನ ಓರೆ ಹಚ್ಚೋದು ಇದೆಯಲ್ಲ, ಇದು ಒಳ್ಳೇದಲ್ಲ. ದಯವಿಟ್ಟು ಇದಕ್ಕೆ ಮತ್ತೆ ವಿಜೇಂದ್ರಂಗೆ ಜೋಡಿಸ್ಬೇಡಿ. ಇದನ್ನ ವಿಜೇಂದ್ರಂಗೆ ಹಂಗೆ ಹೇಳಾಯ್ತು. ನಾನಾಗಲೇ ಪ್ರಾರ್ಥನೆ ಮಾಡೈತೆ. ಅಲ್ಲೇನು ಯಾರು ತಗೊಂಡಾರೆ ಯಾರು ಬಿಟ್ಟಾರೆ ಅನ್ನೋದಕ್ಕಿಂತನೂ ಧರ್ಮಸ್ಥಳದ ಮಂಜುನಾಥನ ಓರೆ ಹಚ್ಚಂತ ಇದೆಯಲ್ಲ, ಇದು ಈ ಭಕ್ತ ವೃಂದಕ್ಕೆ ಒಂದು ರೀತಿಯ ಅಪಮಾನ. ಈಗ ಯಾವನ ಕ್ರಾಸ್ ಓಟಂಗೆ ಹಾಕಿರ್ತಾನೆ ಅಂತ ಅನ್ಕೊಳ್ಳಿ, ಹಾಕಿದ್ದಾರೆ, ಅಲ್ಲೋ ಮಂಜುನಾಥನ ಮೇಲೆ ಪ್ರಮಾಣ ಮಾಡ್ಬಂದು ಇಲ್ಲಿ ಕ್ಷಮೆ ಕೇಳ್ತಾನೆ ಹೊರಗಡೆ ಬಂದು ಅಣ್ಣಪ್ಪಂತಾಗೆ. ಅದಕ್ಕೆ ದೇವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾ, ಅದನ್ನೇ ದೇವ್ರನ್ನ ಹೊರ ಹಚ್ಚಬೇಡಿ. ಇದು ಒಳ್ಳೇದಲ್ಲ. ನಾನು ಅದಕ್ಕೋಸ್ಕರ ವಿಜೇಂದ್ರಗೆ ಹೇಳ್ತೀನಿ, ಇದನ್ನ ಏನ್ ನೀವು ಮಾಡಿದಿರಿ, ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನೀವು ನಡೆಸಿದಿರಿ, ಅನ್ಯಾಯ ಆಗಿದೆ, ಯಾರು ಭ್ರಷ್ಟರು ಇದ್ದಾರೆ, ಯಾರು ಈ ರೀತಿ ಕ್ರಾಸ್ ಔಟಿಂಗ್ ಮಾಡಿದ್ದಾರೆ, ಅವ್ರಿಗೆ ನಾನು ಬಿಡಲ್ಲ ಅನ್ನೋಂಥ ಪ್ರಾಮಾಣಿಕ ಪ್ರಯತ್ನ ಧರ್ಮಸ್ಥಳಕ್ಕೆ ತಗೊಂಡೋದ್ರೆ ಅವ್ರು ಒಪ್ಕೋತಾರೆ ಅಂತ. ಇದು ಒಳ್ಳೇದಲ್ಲ. ದಯವಿಟ್ಟು ಆ ಪದ್ಧತಿನೇ ವಾಪಸ್ ತಗೊಳ್ಳಿ. ಇದು ನನ್ನ ವೈಯಕ್ತಿಕವಾದ
ಸಲಹೆ ಅವರಿಗೆ. ಆ ಅದಕ್ಕೆ ತನಿಖೆ ಆಗ್ಬೇಕು. ತನಿಖೆ ಮಾಡಿಕೊಂಡು ಭ್ರಷ್ಟಾಚಾರದ ಬಗ್ಗೆ ಎಲ್ಲೆಲ್ಲಿ ನಡೆದಿದೆ, ಯಾವ ಕಾಂಗ್ರೆಸ್ ಪಕ್ಷದವ್ರು ಎಷ್ಟೆಷ್ಟು ಕೊಟ್ರು, ಆ ತನಿಖೆ ಅಂತ ಹೊರಗೆ ಬಂದಾಗ ಯಾರು ಬಂದ್ರು, ಏನ್ ಕತೆ ಅಂತ ಅವಾಗ ಗೊತ್ತಾಗತ್ತೀವಿ. ನಾಳೆ ಬೆಳಿಗ್ಗೆನೆ ಗೊತ್ತಾಗಲ್ಲ. ಅಮೌಂಟ್ ಎಷ್ಟು ಅಲ್ಲ, ದುಡ್ಡು ಭ್ರಷ್ಟಾಚಾರ ಅಂತೂ ನಡೆದಿದೆ, ಇದ್ರಾಗೇನು ಅನುಮಾನ ಇಲ್ಲ. ಯಾರು ಕೊಟ್ರು? ಯಾಕೆಂದ್ರೆ ಬಹಳ ಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ಪ್ರೀತಿಯಿಂದ ಅವ್ರ ಮೇಲೆ ಅವ್ರು ಓಟ್ ಕೊಟ್ಟಿದ್ರೆ ನಾನೇನ್ ಮಾಡ್ಲಿ. ಎಷ್ಟು ಪಾಪ ಇಷ್ಟೊಂದು ಸಜ್ಜನರು ನಮ್ಮ ಮುಖ್ಯಮಂತ್ರಿ ನಾನು ನೋಡೇ ಇಲ್ಲ ಜೀವನದಾಗೆ. 10 ರೂಪಾಯಿಗಿಲ್ಲ. ಎಷ್ಟು ಸೊನ್ನೆಗಳು ಸೇರಿದ್ದೋ ಗೊತ್ತಿಲ್ಲ. ಏನಂತ ಅಭಿವೃದ್ಧಿ ಅಂತ ಹೇಳಿದ್ರೆ ಎಷ್ಟು ಸೊನ್ನೆ ಹೇಳಿಲ್ಲ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ದೇವ್ರನ್ನ ಹೊರೆ ಹಚ್ಚಬೇಡಿ. ನಾನು ಹೇಳದ್ನಲ್ಲ, ನಮ್ದೇ ಸರ್ಕಾರ ಇದ್ದಾಗ 17 ಜನಕ್ಕೆ ರಾಜೀನಾಮೆ ಕೊಡ್ಸಿ ದುಡ್ಡು ಕೊಟ್ಟು ಖರೀದಿ ಮಾಡಿದ್ವಿ. ಬಟ್ ದುಡ್ಡು ಕೊಟ್ಟು ಚುನಾವಣೆ ನಿಲ್ಲಿಸಿ, ಚುನಾವಣೆ ದುಡ್ಡು ಕೊಟ್ಟು ಗೆಲ್ಲಿಸಿದ್ವಿ ಅಂತ ಸರ್ಕಾರ ಬಂತು. ಆದ್ರೆ ಜನ ಒಪ್ಪಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಇದು ಒಪ್ಪಲಿಲ್ಲ. ಅವರೇ ಚುನಾವಣೆಯಲ್ಲಿ ಸೋಲಿಸಿದ್ರು. ಈ ಉದಾಹರಣೆ ಗೊತ್ತಿದ್ದೂ ಕೂಡ ಕ್ರಾಸ್ ವೋಟಿಂಗ್ ನಡೆದಿರಂತ ಈ ಸಂದರ್ಭದಲ್ಲಿ ಈ ರಾಜ್ಯ ಜನ ಭ್ರಷ್ಟಾಚಾರಕ್ಕೆ ಒಪ್ಪಲ್ಲ. ಇದೇ ಪರಿಸ್ಥಿತಿನ ನಾಳೆ ಇದೇ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ, ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ. ಅವರಿಬ್ರು ಕೇಳಪ್ಪ, ನನ್ಗೇನ್ ಗೊತ್ತು. ನಾನು ಭ್ರಷ್ಟಾಚಾರ ನೇರವಾಗಿ ಕಂಡಿದ್ದು ಹೇಳಿದ್ದೀನಿ. ಅವ್ರು ನಾನು ಬಹಳ ಕೆಲಸ ಮಾಡಿದೀನಿ ಅಂತ ಅವರು ಹೇಳ್ತಾ ಇದ್ದಾರೆ, ಇತ್ಲಾಗ ಇವರು ತುಂಬಾ ಹೇಳ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರನೇ ಅದನ್ನ ಸುದ್ದಿಗೆ ಹೋಗಲ್ಲ. ನಾನು ವಿಜೇಂದ್ರ, ಅಶೋಕ ಏನ್ ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ, ಅದು ಯಾವುದು ಏನ್ ಕದೆ, ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ನಾಯಕರು ಅವರಿದ್ದಾರೆ, ಅದನ್ನ ನೋಡ್ಕೋತಾರೆ. ನಾನು ಅದನ್ನ ಟೀಕೆ ಮಾಡಕ್ ಹೋಗಲ್ಲ. ನೇರವಾಗಿ ಭ್ರಷ್ಟಾಚಾರ ಆಗಿದೆಯಲ್ಲ ಇಲ್ಲಿ. ಮತ್ ನೀವು ನೇರ ಪ್ರಶ್ನೆ ಕೇಳಿದ್ರಲ್ಲ, ಧರ್ಮಸ್ಥಳದ ಮಂಜುನಾಥನ್ನ ಬಳಸ್ಕೋತಾ ಇರೋದನ್ನ. HDK ತಪ್ಪು ಒಂದೇ, ಯಾರೇ ಮಾಡಿದ್ರು ತಪ್ಪು. ಏನು ಯಡಿಯೂರಪ್ಪ HD ಕುಮಾರಸ್ವಾಮಿ ಆಕಾಶದಲ್ಲಿ ಹೇಳಿ ಬಂದ್ರ? ಧರ್ಮಸ್ಥಳದ ಮಂಜುನಾಥಕ್ಕಿಂತ ಜಾಸ್ತಿ ಏನಲ್ಲಲ್ಲ ಅವರು. ಯಾರೇ ಮಾಡಿದ್ರು ತಪ್ಪೇ. ನಾನೇ ಮಾಡ್ತಾ ಇದ್ದೀನಿ. ಪಕ್ಷದ ಹೊರಗಡೆ ಇರೋನು, ಪಕ್ಷದಲ್ಲಿ ಇರೋರು ಮಾಡ್ತಾ ಇದ್ದಾರೆ. ಈ ಪಕ್ಷದಲ್ಲಿ ಇದೀವಿ ಇಲ್ಲ ಅಲ್ಲ. ಯಾರು ಧರ್ಮಸ್ಥಳದ ಮಂಜುನಾಥನ ಭಕ್ತರಿದಾರೋ ಅವರೆಲ್ಲರೂ ಇದನ್ನ ವಿರೋಧ ಮಾಡ್ತಾರೆ. ಎಷ್ಟು ಭಕ್ತಿಯಿಂದ ನಡ್ಕೋತಾ ಇದ್ದಾರೆ. ಕೋಟಿ ಕೋಟಿ ಜನ ನಡ್ಕೋತಾ ಇದ್ದಾರೆ. ಅವರೆಲ್ಲರ ಮನಸ್ಸಿಗೂ ನೋವಾಗುತ್ತೆ. ಅದಕ್ಕೋಸ್ಕರ ನಾನು ವಿಜೇಂದ್ರಂಗೆ ಸಲಹೆ ಕೊಟ್ಟಿದ್ದು, ಆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದು ವಿಡ್ರಾ ಮಾಡು.